ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸಿಂಹ ಮತ್ತು ಮೀನು. ಕಾಡಿನಲ್ಲಿ ಒಂದು ಸಿಂಹವಿತ್ತು. ಒಂದಿನ ಅದು ತನ್ನ ಬೇಟೆಯನ್ನು ಮುಗಿಸಿ ನದಿ ಹತ್ರ ಮಲ್ಕೊಂಡಿತ್ತು. ನದಿಯಲ್ಲಿ ಒಂದು ದೊಡ್ಡದಾದಂತಹ ಮೀನಿತ್ತು. ಸಿಂಹವನ್ನು ಅದನ್ನು ನೋಡ್ತು. ಸ್ವಲ್ಪ ಹೊತ್ತಾದ್ಮೇಲೆ ಸಿಂಹಕ್ಕೆ ನೀರು ಕುಡಿಬೇಕು ಅಂತ ಅನಿಸಿ ನದಿ ಹತ್ರ ಬರುತ್ತೆ. ನದಿಯಲ್ಲಿರುವ ದೊಡ್ಡ ಮೀನನ್ನು ನೋಡಿ ಸಿಂಹ ಮತ್ತು ಮೀನು ಇಬ್ಬರು ಸ್ನೇಹಿತರಾಗ್ತಾರೆ. ದಿನ ಸಿಂಹ ಮೀನನ್ನು ಮಾತಾಡ್ಸೋದಕ್ಕೆ ಅಂತ ನದಿ ಹತ್ರ ಬರ್ತಾ ಇರುತ್ತೆ. ಹೀಗಿರುವಾಗ ಒಂದು ದಿನ ಕಾಡಿನ ಹಂದಿ ಬಂದು ಸಿಂಹದ ಮೇಲೆ ಆಕ್ರಮಣ ಮಾಡುತ್ತೆ. ಸಿಂಹ ಎಷ್ಟೇ ಹೋರಾಡಿದ್ರೂ ಹಂದಿಯನ್ನ ಗೆಲ್ಲಲು ಆಗ್ತಾ ಇರಲ್ಲ. ಹೀಗಿರುವಾಗ ತನ್ನ ಸ್ನೇಹಿತನಾದ ಮೀನಿಗೆ ಕೇಳುತ್ತೆ, ದಯವಿಟ್ಟು ಸಹಾಯ ಮಾಡು ಅಂತ. ಎಷ್ಟೇ ಕೂಗಿದ್ರೂ ಮೀನು ಹೊರಗಡೆ ಬರಲೇ ಇಲ್ಲ. ಸಿಂಹಕ್ಕೆ ಕೋಪ ಬರುತ್ತೆ. ಕೊನೆಗೆ ಹೇಗೋ ಸಿಂಹನೇ ಹೊಡೆದಾಡಿ ಹಂದಿಯನ್ನು ಸೋಲಿಸುತ್ತೆ. ನಂತರ ನೀರು ಕುಡಿಯಲು ಅಂತ ನದಿ ಹತ್ರ ಬರುತ್ತೆ. ಮೀನಿಗೆ ಹೇಳುತ್ತೆ, ನೀನು ನಿಜವಾಗ್ಲೂ ನನ್ನ ಸ್ನೇಹಿತನ ಅಂತ. ಅದಕ್ಕೆ ಮೀನು ಹೇಳುತ್ತೆ, ಯಾಕೆ ಈ ಅನುಮಾನ ನನಗೆ ಅಂತ. ಆವಾಗ ಸಿಂಹ ಹೇಳುತ್ತೆ, ನಿನ್ನ ಎಷ್ಟೇ ಕರೆದ್ರೂ ನೀನು ಹೊರಗಡೆನೆ ಬರಲಿಲ್ಲ ಅಂತ ಹೇಳುತ್ತೆ. ಮೀನು ಹೇಳುತ್ತೆ, ನನಗೆ ನೀರೇ ಪ್ರಪಂಚ, ನೀರನ್ನು ಬಿಟ್ಟರೆ ನಾನು ಬದುಕೋದಿಲ್ಲ. ಹೀಗಿರುವಾಗ ನೀನು ನನ್ನ ಸಹಾಯ ಕೇಳಿದ್ರೆ ನಾನು ಹೇಗೆ ಹೊರಗಡೆ ಬರಲಿ ಅಂತ ಹೇಳುತ್ತೆ. ಸಿಂಹಕ್ಕೆ ಮೀನಿನ ಮಾತು ಅರ್ಥ ಆಗುತ್ತೆ. ಸುಮ್ಮನೆ ಗೆಳೆಯನ ಅನುಮಾನಿಸಿದೆ ಅಂತ ಹೇಳಿ ಹೊರಟು ಹೋಗುತ್ತೆ. ಹೀಗೆ ಕೆಲವೊಮ್ಮೆ ನಮ್ಮ ಸ್ನೇಹಿತರು ನಮಗೆ ಯಾವುದೋ ಪರಿಸ್ಥಿತಿಯಲ್ಲಿ ಸಹಾಯಕ್ಕೆ ಬರೋದಿಲ್ಲ. ಹಾಗಂತ ಗೆಳೆಯರನ್ನೇ ಬಿಟ್ಬಿಡೋದು ತಪ್ಪಾಗುತ್ತೆ ಅನ್ನೋದೇ ಈ ಕಥೆಯ ನೀತಿ. ಥ್ಯಾಂಕ್ ಯು ಸೋ ಮಚ್.